ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು, ಎಲ್ಲರಲ್ಲೂ ಒಂಥರ ಕ್ರೇಜ್ ಶುರುವಾಗ್ಬಿಡುತ್ತೆ. ಯಾರಿಗೆ ತಾನೇ ಮಾವು ಹಲಸು ಅಂದರೆ ಇಷ್ಟ ಆಗೋಲ್ಲ ಹೇಳಿ. ಬೇಸಿಗೆಯಲ್ಲಿ ಬಿಸಿಲ ಝಳಕ್ಕೆ ಜ್ಯೂಸ್ ಹಣ್ಣು ತಿನ್ನುವ ಮಜಾನೇ ಬೇರೆ. ಅದರಲ್ಲೂ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ತಳಿಯ ಮಾವಿನ ಹಣ್ಣುಗಳು ಸಿಗ್ತಾ ಇದೆ ಅಂದರೆ ಜನರು ಸುಮ್ಮನೆ ಇರ್ತಾರಾ? ರುಚಿಕರವಾದ ಹಣ್ಣಿನ ಐಸ್ ಕ್ರೀಮ್, ಮಿಲ್ಕ್ ಶೇಕ್ ಕುಡಿದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿದೆ ರಸಭರಿತ ಮಾವಿನ ಕ್ರೇಜ್, ನೋಡ್ಕೊಂಬನ್ನಿ. ಹೌದು, ಅಂಥದ್ದೊಂದು ಮಾವಿನ ಸೀಸನ್ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಆಯೋಜನೆ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆಯು ಏರ್ಪಡಿಸಿರುವಂತಹ ಮಾವು ಮತ್ತು ಹಲಸು ಮೇಳವು ಸಾರ್ವಜನಿಕವಾಗಿ ಭಾರೀ ಜನಮನ್ನಣೆಗೆ ಪಾತ್ರವಾಗಿದೆ. ಜೂನ್ 26ರವರೆಗೆ ನಡೆಯಲಿರುವ ಈ ವಿಶೇಷ ಮೇಳದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ರೈತರು ಭಾಗವಹಿಸಿದ್ದು, ತಾವು ಬೆಳೆದ ತಾಜಾ ಹಣ್ಣುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ. ಮೇಳದಲ್ಲಿ ಮಲ್ಗೋಬಾ, ಮಲ್ಲಿಕಾ, ಸಿಂಧೂರ, ಬಾದಾಮಿ, ತೋತಾಪುರಿ ಹಾಗೂ ರಸಪುರಿ ಸೇರಿದಂತೆ 10 ಜನಪ್ರಿಯ ತಳಿಯ ಮಾವಿನ ಹಣ್ಣುಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ. ಅದರಲ್ಲೂ ವಿಶೇಷವಾಗಿ ಮಲ್ಗೋಬಾ, ಮಲ್ಲಿಕಾ ಮತ್ತು ಸಿಂಧೂರ ತಳಿಗಳಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ವ್ಯಕ್ತವಾಗಿದ್ದು, ಗ್ರಾಹಕರು ಮುಗಿಬಿದ್ದು ಸಾಲಿನಲ್ಲಿ ನಿಂತು ತಮಗೆ ಇಷ್ಟವಾದ ಹಣ್ಣುಗಳನ್ನು ಖರೀದಿಸುತ್ತಿದ್ದಾರೆ. ಇನ್ನು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆ, ವಿಶೇಷ ರಿಯಾಯಿತಿ ಹಾಗೂ ಅತ್ಯುತ್ತಮ ಗುಣಮಟ್ಟದ ತಾಜಾ ಹಣ್ಣುಗಳು ಒಂದೇ ಸೂರಿನಲ್ಲಿ ಸಿಗುತ್ತಿರುವುದರಿಂದ ಕುಟುಂಬ ಸಮೇತವಾಗಿ ಬರುವ ಗ್ರಾಹಕರು ಜೂನ್ ತಿಂಗಳ ದಿನವಿಡೀ ಇಲ್ಲಿ ಜಮಾಯಿಸುತ್ತಿದ್ದಾರೆ. ಮೇಳದಲ್ಲಿ ಕೇವಲ ಹಣ್ಣುಗಳಷ್ಟೇ ಅಲ್ಲದೆ ಮಾವಿನ ಹಣ್ಣಿನಿಂದ ತಯಾರಿಸಲಾದ ರುಚಿಕರವಾದ ಐಸ್ ಕ್ರೀಮ್, ಲಸ್ಸಿ, ಜ್ಯೂಸ್ ಹಾಗೂ ಮಿಲ್ಕ್ ಶೇಕ್ಗಳು ಪ್ರಮುಖ ಆಕರ್ಷಣೆಯಾಗಿವೆ. ಜನರು ಬಿಸಿಲಿನ ಬೇಗೆಗೆ ಈ ವಿಶೇಷ ತಂಪು ಪಾನೀಯ ಹಾಗೂ ಆಹಾರ ಪದಾರ್ಥಗಳು ಸವಿದು ಸಂಭ್ರಮಿಸುತ್ತಿದ್ದಾರೆ. ವ್ಯಾಪಾರಿ ಕೀರ್ತನ ಸೇರಿದಂತೆ ಹಲವು ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಮೇಳದಲ್ಲಿ ಮಾರುಕಟ್ಟೆ ದಲ್ಲಾಳಿ ಮುಕ್ತವಾಗಿದ್ದು, ಗ್ರಾಹಕಿ ದೀಪಾ ಅವರ ಪ್ರಕಾರ ತಾಜಾ ಹಣ್ಣುಗಳು ಕಡಿಮೆ ದರದಲ್ಲಿ ಸಿಗುತ್ತಿವೆ. ರೈತರಿಗೆ ಕಷ್ಟಪಟ್ಟ ಬೆಳೆಗೆ ಸೂಕ್ತ ಲಾಭದಾಯಕ ಬೆಲೆ ದೊರೆಯುತ್ತಿದ್ದರೆ, ಗ್ರಾಹಕರಿಗೆ ಕೆಮಿಕಲ್ ಮುಕ್ತ ತಾಜಾ ಹಣ್ಣುಗಳು ಸಿಗುತ್ತಿವೆ. ಈ ಮೂಲಕ ಲಾಲ್ ಬಾಗ್ ಮೇಳವು ರೈತರು ಮತ್ತು ಗ್ರಾಹಕರನ್ನು ಬೆಸೆಯುವ ಅತ್ಯಂತ ಯಶಸ್ವಿ ಆರ್ಥಿಕ ವೇದಿಕೆಯಾಗಿ ಮೂಡಿಬಂದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ರೈತರು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ರೈತರಿಂದಲೇ ತಾಜಾ ಹಣ್ಣುಗಳನ್ನು ಖರೀದಿಸುವ ಸುವರ್ಣ ಅವಕಾಶ ಸಿಕ್ಕಿರುವುದರಿಂದ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಮೇಳದಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಮಳಿಗೆಗಳನ್ನು ವ್ಯವಸ್ಥೆಗೊಳಿಸಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಅಲ್ಲದೆ ಜೂನ್ 30ರವರೆಗೆ ಈ ಮಾವು ಹಲಸು ಮೇಳ ಇರಲಿದ್ದು, ರೈತರು ನೇರವಾಗಿ ಬೆಳೆದ ಕಾರ್ಬೈಡ್ ಮುಕ್ತ ಹಾಗೂ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳು ಲಭ್ಯವಿರಲಿವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.